ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ, ಸಾಕ್ಕದಾಗಿದೆ ವ್ಯೂ. ಎಲ್ಲರೂ ಹೋಗಿ ರಿಟರ್ನ್ ಮಾಡ್ತಿದ್ದಾರೆ, ನಾವು ಇವಾಗ ಹೋಗ್ತಾ ಇದ್ದೇವೆ. ಒನ್ ಆಫ್ ದ ಬೆಸ್ಟ್ ಸ್ಟುಪಿಡಿಟಿ ದಿಸ್ ಇಸ್. ಚೆನ್ನಾಗಿದೆ ನೋಡಿ, ಏನೆಲ್ಲ ಸಿಗ್ತದೆ ಈ ತೋಟದಲ್ಲಿ ಅದನ್ನೆಲ್ಲ ತಂದು ಇಲ್ಲಿ ಮಾಡ್ತಾರೆ. ಜೋಗಪ್ಪ ನಿನ್ನ ಅರಮನೆ ಅಲ್ಲಿದ್ದೆ ಇಷ್ಟು ತನಕ ನೀನು. ಹಾಯ್ ಗೈಸ್, ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ, ಸೌಖ್ಯ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನಂತೂ ಬಾಂಬಾಟ್ ಆಗಿದ್ದೀನಿ, ಸಾಕದಾಗಿದ್ದೀನಿ. ನಾನೊಂದು ಪ್ಲೇಸಿಗೆ ಬಂದಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ, ಅಮೇಝಿಂಗ್ ಆಗಿದೆ. ನೋಡ್ಬೇಕಾದ್ರೆ ಕೂಡ ಅಷ್ಟು ಸಾಕದಾಗಿದೆ, ಇಲ್ಲಿ ಇರ್ಬೇಕು ಅನಿಸ್ತದೆ. ವಾವ್, ನೇಚರ್ ಅಂತೂ ನೇಚರ್ ಆಗಿದೆ. ನಾವಿವತ್ತು ಬಂದಿರೋ ಸ್ಥಳ ಒಮಾನಿನ ಸಲಾಲ ಅಂತ ಹೇಳ್ತೀವಿ ಇಲ್ಲಿಗೆ. ಇದು ಇತಿನ್ ಪ್ಲೇಸ್. ಎಷ್ಟು ಚೆನ್ನಾಗಿದೆ ನೋಡಿ ಈ ಸುಂದರ ಸ್ಥಳ. ನಿಜವಾಗಿಯೂ ಪ್ರಕೃತಿಯ ಜಾದು ಅಂತಲೇ ಹೇಳ್ಬೋದು. ಇಲ್ಲಿ ಕಾಣುವ ಹಸಿರು ಮರಗಳು, ತಂಪಾದ ಗಾಳಿ, ಪಕ್ಷಿಗಳ ಚಿಲಿಪಿಲಿ, ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಸುತ್ತಮುತ್ತಲಿನ ವಾತಾವರಣ ನೋಡಲಿಕ್ಕೆ ಒಂದು ಸಂತೋಷ. ನಗರದ ಈ ಗದ್ದಲದಿಂದ ಸ್ವಲ್ಪ ದೂರ ಬಂದು ಇಂತಹ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯುವುದೇ ಒಂದು ಅದ್ಭುತ ಅನುಭವ. ಇಲ್ಲಿ ಪ್ರತಿಯೊಂದು ದೃಶ್ಯವೂ ಕೂಡ ಕಣ್ಣಿಗೆ ಹಬ್ಬನೇ. ನಿಜವಾಗ್ಲೂ ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ, ಅದು ಕೂಡ ನಿಜವಾಗ್ಲೂ ಸತ್ಯ. ಎಲ್ಲಿ ಹೋದರೂ ಕಸ ಎಸೆಯುವುದು, ಮರಗಳನ್ನು ರಕ್ಷಿಸಿ ಅಂತ ಹೇಳೋದು, ನಿಜವಾಗ್ಲೂ ಪರಿಸರವನ್ನು ಎಷ್ಟು ಸುಂದರವಾಗಿ ಇಡಬೇಕು ಅಂದ್ರೆ ಈ ತರ ಇರಬೇಕು. ಅವಾಗ ಎಲ್ಲ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಆಲ್ರೆಡಿ ಈಗ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಮಳೆ ಕೂಡ ಬರ್ಲಿಕ್ಕೆ ಶುರುವಾಗಿದೆ. ನೀವು ಹೋಗ್ಬೇಕು ಇವಾಗ. ಇಂತಹ ಜಾಗಕ್ಕೆ ನಿಮ್ಮ ಕುಟುಂಬದವರು ಕೂಡ ಒಂದೊಂದ್ಸಲ ಕರ್ಕೊಂಡೋಗಿ, ಸ್ನೇಹಿತರ ಜೊತೆಗೆಲ್ಲ. ಯಾಕಂದ್ರೆ ನಿಮಗೆ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗುತ್ತೆ. ಈಗ ಹೋಗ್ತಾ ಇದ್ದೇವೆ. ಎಲ್ಲಿಗಂತ ಹೋಗ್ಬೇಕಂತ ನೋಡ್ಬೇಕಾದ್ರೆ ಕಂಟೆಂಟ್ ಅನ್ನು ಫುಲ್ ನೋಡ್ಬೇಕು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಹೋಗ್ತಾ ಇದ್ದೇವೆ. ಹಾಗೆ ನಮ್ಮ ಎಷ್ಟು ಚೆನ್ನಾಗಿದೆ ರೋಡ್ ನೋಡಿ. UPI ನಂಬರ್ ನೋಡಿ, UPI ನಂಬರ್ ನೋಡಿ. ಇಲ್ಲಿ ನೋಡಿ ಇಷ್ಟೊಂದು ಗಾಡಿಗಳು ಓಡಾಡ್ತಿವೆ, ಒಂದಾದ್ರೂ ಶಬ್ದಗಳು ಕೇಳ್ತಾ ಇದೆಯಾ ನಿಮಗೆ? ಯಾಕೆ ಕೇಳಲ್ಲ? ಯಾಕಂದ್ರೆ ಇಲ್ಲಿ ಹಾರ್ನೇ ಹಾಕಲ್ಲ. ಬಾಯಲ್ಲಿ ಹಾಕ್ತಾರೆ, ಯಾರನ್ನ ಹಾಕಲ್ಲ ನೋಡಿ. ಯಾರನ್ನ ಹಾಕಿ ನೋಡಿ, ಬಾಯಲ್ಲಿ ಹಾಕ್ತಿವಿ. ಯಾಕಂದ್ರೆ ಹಾರ್ನ ಹಾಕಲ್ಲ. ಹಾಕಿದ್ರೆ ಫೈನ್ ಹಾಕ್ತಾರೆ ಅಷ್ಟೇ. ಹಾರ್ನ್ ಹಾಕಿದ್ರೆ ಫೈನ್ ಹಾಕ್ತಾರೆ ಅಂತ ಸುಮ್ನೆ ಹಾಕ್ಬಾರ್ದು. ಹಾಗೆ ಚೆನ್ನಾಗಿದೆ ಅಲ್ಲ ರೋಡ್ ನೋಡಿ. ನಿಮಗೆ ಒಂದು ರೋಡ್ ಕಾಣ್ತಾ ಇದೆಯಾ? ಬೆಟ್ಟಕ್ಕೆ ಹೋಗುವಂತದ್ದು ರೋಡ್, ಲೈಟ್ ಎಲ್ಲ ಹಾಕಿ ಮೇಲಕ್ಕೆ ಹೋಗ್ತಾ ಇರೋದು ಗಾಡಿಗಳಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಈ ಕಡೆ ಎಲ್ಲ ನೋಡಿ. ಬೆಟ್ಟ ಕಾಣ್ತಾ ಇದೆಯಾ ಅಂತ ಗೊತ್ತಿಲ್ಲ ಸರಿಯಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಎತ್ತರ ಇದೆ ಬೆಟ್ಟ, ಅದು ಮೇಲೆ ತನಕ ಹೋಗ್ಲಿಕ್ಕೆ ಆಗ್ತದೆ. ಆ ಕಡೆ ಮಸ್ಕತ್ ಹೋಗ್ಲಿಕ್ಕೆ ಆಗ್ತದೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ವ್ಯೂ, ಸಾಕ್ಕದಾಗಿದೆ ವ್ಯೂ. ಇವಾಗ ಫಾಗ್ ಎಲ್ಲ ಬರ್ತಿದೆ, ಮೇಲಿಂದೆಲ್ಲ ಗಾಡಿ ಎಲ್ಲ ಬರ್ತಾ ಇದೆ. ರೋಡೇ ಕಾಣುದಿಲ್ಲ ನಮಗೆ. ಇದೇನು ಗೊತ್ತಾ, ಇನ್ನೊಂದು 10-15 ದಿವಸ ಆದ್ಮೇಲೆ ಇಲ್ವಾ ನೋಡಿ. ಬರುವಾಗ ಅಂತ ಫುಲ್ ಟ್ರಾಫಿಕ್ ಇದೆ. ಇವಾಗ ಇದು ಸ್ಟಾರ್ಟಿಂಗ್ ಆಕ್ಚುಲಿ. ಇನ್ನು 10 ದಿವಸ ಕಳಿಬೇಕು, ಇಲ್ಲಿ ಫುಲ್ ಗ್ರೀನ್ ಆಗ್ಬೇಕು. ಎಲ್ಲರೂ ಹೋಗಿ ರಿಟರ್ನ್ ಮಾಡ್ತಿದ್ದಾರೆ, ನಾವು ಇವಾಗ ಹೋಗ್ತಾ ಇದ್ದೇವೆ. ಒನ್ ಆಫ್ ದ ಬೆಸ್ಟ್ ಸ್ಟುಪಿಡಿಟಿ ದಿಸ್ ಇಸ್ ಪ್ರದೀಪ್. ಇವಾಗ ಸ್ವಲ್ಪ ಗ್ರೀನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಇವಾಗ ಮಳೆ ಜೋರು ಬರ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಫುಲ್ ಗ್ರೀನ್ ಆಗ್ತದೆ. ಇವಾಗ ನೋಡಿ ಫುಲ್ ಟ್ರಾಫಿಕ್, ಇದು ಫುಲ್ ಟ್ರಾಫಿಕ್. ಇವಾಗ ಇದು ಸ್ಟಾರ್ಟಿಂಗ್, ಇನ್ನೊಂದು 10 ದಿವಸ ಕಳಿಬೇಕು. ಅವಾಗ ತೋರಿಸ್ತೇನೆ ವಿಡಿಯೋ ಆವಾಗ. ನಂತರ 10-15 ದಿವಸ ಆದ್ಮೇಲೆ ಇಲ್ಲಿ ರೋಡ್ ಎಲ್ಲ 10-15 ದಿವಸ ಆದ್ಮೇಲೆ ಇದು ಮಧ್ಯಾಹ್ನ ಕೂಡ ರೋಡ್ ಕಾಣುದಿಲ್ಲ, ಅಷ್ಟು ಫಾಗ್ ಇರ್ತದೆ ಇಲ್ಲಿ. ಇವಾಗ ಗಂಟೆ 6 ಆಗಿದೆ ನೋಡಿ. 6 ಗಂಟೆಗೆ ಇಷ್ಟೊಂದು ಫಾಗ್. ಇವಾಗ ಮಳೆ ಬರ್ಲಿಕ್ಕೆ ಆಗಿದೆ, ಸ್ವಲ್ಪ ಲೈಟ್ ಆಗಿ ಮಳೆ ಬರ್ತಾ ಇದೆ. ಅದ್ರ ಜೊತೆ ಫಾಗ್ ಕೂಡ, ಮಳೆ ಕೂಡ, ನೇಚರ್, ವಾವ್, ವಂಡರ್ಫುಲ್. ವರ್ಣನೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗಲ್ಲ. ಈ ನೋಡಿ ಅಂತೆ ಈ ಪ್ರಕೃತಿಯನ್ನು. ಈ ಪ್ರಕೃತಿ ಕೇವಲ ಸೌಂದರ್ಯವಷ್ಟೇ ಕೊಡೋದಿಲ್ಲ, ನಮಗೆ ಒಂದು ನೆಮ್ಮದಿ, ಹೊಸ ಶಕ್ತಿ, ಸಂತೋಷ ಕೂಡ ಕೊಡ್ತವೆ ನೋಡಿ. ಕೆಲವೊಮ್ಮೆ ಜೀವನದ ಒತ್ತಡದ ಸ್ವಲ್ಪ ಸಮಯ ಇಲ್ಲಿ ಬಂದು ಕಳೆದ್ರೆ ನಮಗೆ ನಿಜವಾಗ್ಲೂ ಆ ಒತ್ತಡವೆಲ್ಲ ದೂರ ಆಗ್ತವೆ.
ನಮಗೆ ಒಂದು ದೊಡ್ಡ ಔಷಧಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆಸ್ಪತ್ರೆಯಲ್ಲಿ ಸಿಗದಂಥ ಔಷಧಿ ನಮಗೆ ಪ್ರಕೃತಿಯಲ್ಲಿ ಸಿಗ್ತವೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಈ ಪ್ರಕೃತಿಯ ಇಲ್ಲಿಗೆ ಕೂತಾಗ ಕೂಡ ಆ ಎಲ್ಲ ಒತ್ತಡಗಳೆಲ್ಲ ನಿವಾರಣೆ ಆಗ್ತವೆ. ಅಷ್ಟು ಚೆನ್ನಾಗಿರ್ತವೆ ನೋಡಿ. ಈ ಫಾಗ್, ಈ ಗಾಳಿ, ಈ ವಾತಾವರಣ, ಈ ಮಳೆ, ಗಾಳಿ, ಪರಿಶುದ್ಧವಾದ ಗಾಳಿ ಸಿಗೋದು ಇಂಥ ಪ್ರಕೃತಿಯಲ್ಲಿ ವಿನಃ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಇವರು ವ್ಯೂ ತೋರಿಸ್ತಾ ಇದ್ದಾರೆ, ಸಲಾಲ ವ್ಯೂ ಪಾಯಿಂಟ್ ಅಂತ. I'm the guider, okay? ಇವನ್ ಏನಾದ್ರು ಗೈಡ್, ಇಲ್ಲಿ ಇವ್ರು ನಮ್ಮ ಬರ್ಬೇಕಾದ್ರೆ- ಗೈಡರ್ ಅಲ್ಲ, ಇವರು ಡ್ರೈವರ್ ನಮ್ದು. क्या हम गाइड रहे भाई? ಹಾ ಗೈಡರ್. मेरा गाइड का 200 रियाल पगार है गाइड करने का। ನೋಡಿ ನೋಡಿ, ನಾನು ಹೇಳಿದೆ ಅಲ್ಲ ಸಲಾಲ ಎಂಟರ್ ಕಾಣುತ್ತೆ ಅಂತ ವ್ಯೂ ಪಾಯಿಂಟ್. ಇವ ತೋರಿಸ್ತಾಳೆ ಒಬ್ರು ಗೈಡ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸಾಕ್ಕದಾಗಿದೆ ನೋಡಿ. ಕಂಪ್ಲೀಟ್ ಸಲಾಲ ಕಾಣುತ್ತೆ ಇದರಲ್ಲಿ, ಕಂಪ್ಲೀಟ್ ಲೈಟಿಂಗ್ ನೋಡಿ. ಇದು ಮೊಬೈಲಲ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ, ಆದ್ರೆ ಕಣ್ಣಿಗೆ ರಿಯಲ್ ಆಗಿ ನೋಡುವಾಗ ನೋಡ್ಬೇಕು, ಸಾಕ್ಕದಾಗಿ ಕಾಣುತ್ತೆ. ಎಂಟರ್ ಸಲಾಲ ಎಲ್ಲ ಕಾಣುತ್ತೆ. ಇದು ಹೀಲ್ಸ್ ಮೇಲಿಂದ ಕಾಣೋದು. ನಾವೀಗ ಪಕ್ಕಾ ಹಿಲ್ಸ್ ಮೇಲೆ ಇದ್ದೇವೆ, ಆದ್ರೆ ಇದಕ್ಕಿಂತ ಮೇಲೆ ಇದೆ, ಅದಕ್ಕಿಂತ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಸಿಟಿಯಿಂದ ಕೆಳಗೆ ಬರ್ತಾ ಇದ್ದೇವೆ. ಅವಾಗ ಈ ಮರಗಳೆಲ್ಲ ಇತ್ತು, ಹಾಗೆ ಕೆಳಗಿನ ಬರುವಾಗ ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಕಾಣ್ತಾ ಇದೆ ಅಷ್ಟೇ, ಕೆಳಗೆ ಆಲ್ಮೋಸ್ಟ್ ಕೆಳಗೆ ಬಂದಿದ್ದೀವಿ ನಾವು. ಚೆನ್ನಾಗಿ ಕಾಣುತ್ತೆ, ಆದ್ರೆ ಮೊಬೈಲ್ ಇಂದ ಕಣ್ಣಲ್ಲಿ ರಿಯಲ್ ಆಗಿ ನೋಡುವಾಗ ಸಕ್ಕದಾಗಿ ಕಾಣುತ್ತೆ. ನನಗೆ ಸಮಯ ಬೇಕು ಮಾರಿ, ಬಿಗ್ ಬಾಸ್ ಅಲ್ಲಿ ಹೇಳ್ತಾರಲ್ಲ ಸಮಯ. ನೋಡಿ 7 ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ. ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಅಲ್ಲಿದ್ದೆ ಇಷ್ಟು ತನಕ ನೀನು ನಿನ್ನ ಅರಮಾನೆ ಬಿಟ್ಟು, ಓ ಜೋಗಪ್ಪ ಎಲ್ಲಿದ್ದೆ ನೀನು ಇಷ್ಟು ತನಕ, ಓ ಜೋಗಪ್ಪ, ಓ ಜೋಗಪ್ಪ. ಮಾತಾಡು ಮಾರ. ನಾವು ಈಗ ಹೋಗ್ತಾ ಇದ್ದೇವೆ ಎಲ್ಲಿಗೆ? ಇತಿನ್ 18ಗೆ. ಇತಿನ್ ವ್ಯೂ ಪಾಯಿಂಟ್. ಹಾಯ್ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಇಂಜಿನಿಯರ್ ಜಿ, ನಾನು ನಿಮ್ಮ ಹೊಸ ಯೂಟ್ಯೂಬರ್, ಹೊಸ ಇಂಜಿನಿಯರ್ ಅಭ್ಯರ್ಥಿಯ. ಇವರಿಗೆ ಫಸ್ಟ್ ಟೈಮ್ ಮಾತಾಡೋದಲ್ಲ, ಇವರಿಗೆ ಕಷ್ಟ. ಇನ್ನು ಮುಂದಕ್ಕೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಹೊಸ ಕಂಟೆಂಟ್ಗಳು ಬರಲಿವೆ ಗಲ್ಫ್ ಕಂಟ್ರಿಯಿಂದ. ಓಕೆ, ಇಲ್ಲಿಂದ ಈ ಸಲಾಲದಿಂದ ಸಬ್ಸ್ಕ್ರೈಬ್ ಹೊಸ ಕಂಟೆಂಟ್ಗಳು ಬರ್ತದೆ. ಯಾಕಂದ್ರೆ ಇವಾಗ ಕರೀಬಿಸಿದಾನಲ್ವಾ, ಮತ್ತೆ ಕೆಲ ಟೆಂಟ್ ನಮ್ಮ ಗಂಟೆ ಇರ್ತದೆ, ಓದ್ಬೇಕಾಯ್ತು. ಅದು ಗೊತ್ತಿಲ್ಲ ಅಂದ್ರೆ ಆಗಲ್ಲ. ಗಂಟೆ ಏನು ಹೊತ್ತಬೇಕು. ಇವರು ನೋಡಿ ಅಂತೆ, ರೋಡ್ ಕಾಣುದಿಲ್ಲ ಈ ಫಾಗ್ಗೆ, ಈ ಹನಿ ಮಲೆಗೆ. ಜೀವನ ನಾಳೆ ಕೂಡ ಸಾಕ್ಬೇಕು ಗೆಳೆಯರೇ, ಎಂತ ಮಾಡುದು, ಯಾರಾದ್ರೂ ಮಾಡಿ ಗಾಡಿ ಓಡಿಸ್ಬೇಕಷ್ಟೇ. ಗಾಡಿ ಓಡಿಸುದು ನೋಡಿ ಅಂತೆ. ಮೇಲೆ ಹೋಗಿದ್ದಾರೆ, ಬರ್ಲಿಕ್ಕೆ ಗೊತ್ತಾಗ್ತಿಲ್ಲ ಇವರಿಗೆ. ಬೇಕಂತ ಹೋದದ್ದು ದಾರಿ ತಪ್ಪು ಅಂದದ್ದು. ವಾಪಸ್ ಬರ್ಲಿಕ್ಕೆ ದಾರಿ ಗೊತ್ತಾಗ್ತಿಲ್ಲ ಅಷ್ಟೇ. ನಾವು ಕಾರ್ ಪಾರ್ಕ್ ಮಾಡಿ ಇಲ್ಲೊಂದು ಪ್ಲೇಸ್ಗೆ ಬಂದಿದ್ದೇವೆ. ಇದೊಂದು ಪಾರ್ಕ್ ತರ ಇದೆ, ತೋರಿಸ್ತೇನೆ ಒಳಗೆ ಹೋಗಿ. ನಾವು ಇಲ್ಲೊಂದು ಪಾರ್ಕಿಗೆ ಬಂದಿದ್ದೇವೆ. ಆಕ್ಚುಲಿ ಇನ್ನು 1 ವಾರ ನಂತರ ಇಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ, ಪ್ರೋಗ್ರಾಮ್ ಎಲ್ಲ. ಇವಾಗ ನೋಡಿ ತೋರಿಸ್ತೇನೆ. ನಮ್ಮ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ಏನೋ ತಿನ್ಲಿಕ್ಕೆ ಬಂದಿದ್ದಾರೆ, ಪೊಟೊಟೊ ಕ್ರಿಸ್ಟರ್ ಅಂತ. ಹಾಗೆ ಈ ತರ ಸಣ್ಣ ಪುಟ್ಟ ಶಾಪ್ಗಳೆಲ್ಲ ಇವೆ ನೋಡಿ. ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ದಾರೆ ನೋಡಿ ಅಂತ. ಇದು ಮಟನ್ ಮತ್ತೆ ಕ್ಯಾಮಲ್ ಸ್ಟಿಕ್ ನೋಡಿ. ಪ್ರಕೃತಿ ಎಷ್ಟು ಸೌಂದರ್ಯವಾಗಿದೆ ಅಂದ್ರೆ ನೋಡಿ ಅಂತೆ. ನಾನು ಯಾವಾಗ್ಲೂ ಮೊದ್ಲೆಲ್ಲ ಈ ಪ್ಲೇಸ್ ಅಲ್ಲಿ ಜಿಮ್ಮಿಗೆ ಹೋಗ್ತಾ ಇದ್ದೆ. ಇವಾಗ ತುಂಬಾ ದಿನ ಆಯ್ತು ಹೋಗ್ತಾ ಇಲ್ಲ ಈ ದಾರಿಯಿಂದ. ಇವಾಗ ತುಂಬಾ ದಿನದ ನಂತರ ಈ ದಾರಿ ಹೋಗ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ಒಂಥರ ಗದ್ದೆ, ಆಮೇಲೆ ತೆಂಗಿನ ಮರಗಳು. ತೋರಿಸ್ತೇನೆ ನೋಡಿ. ನೋಡಿ ಇಲ್ಲಿ ನಮಗೆ ನೇರಳೆ ಹಣ್ಣು ಕೂಡ ಸಿಗ್ತದೆ ನೋಡಿ. ಎಲ್ಲ ಪ್ರಕೃತಿಯಲ್ಲೇ ಸಿಗ್ತದೆ ನೋಡಿ. ದಾಳಿಂಬೆ ಹಣ್ಣು ಇಲ್ಲಿ, ಆಮೇಲೆ ಅಲ್ಲಿ ಬಾದಾಮಿನ ಮರ,
ತೆಂಗಿನ ಮರ, ಅಲ್ಲಿ ಪಪ್ಪಾಯದ ಮರ ಇದೆ, ಪೇರಳದ ಮರ ನೋಡಿ, ಪೇರಳದ ಮರ ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಸುಂದರವಾದಂಥ ಜಾಗ ನೋಡಿದ ಮೇಲೆ ಎಲ್ಲ ಕಳೆದು ಹೋಗಿಬಿಡ್ತೇವೆ. ನಾವು ಪ್ರಕೃತಿಯನ್ನು ಪ್ರೀತಿಸಿದ್ರೆ ಪ್ರಕೃತಿ ನಮ್ಮನ್ನು ಪ್ರೀತಿಸ್ತಂತೆ. ಆದ್ದರಿಂದ ನಾವು ಪ್ರಕೃತಿಯನ್ನು ಎಲ್ಲ ಸ್ವಚ್ಛವಾಗಿ ತುಂಬ ಅಚ್ಚುಕಟ್ಟಾಗಿ ಇಟ್ಟರೆ ನಮ್ಮನ್ನು ಖಂಡಿತವಾಗಿಯೂ ಕೊನೆಯ ತನಕ ಕೂಡ ಅಚ್ಚುಕಟ್ಟಾಗಿ ನಮ್ಮನ್ನು ನೋಡ್ಕೊಳ್ತೇವೆ ಅವು. ನಮಗೆ ಈ ನೇಚರ್ ನೋಡೋದು ಅಂದರೆ ಖುಷಿ. ಈ ನೇಚರ್ ಮಧ್ಯೆ ಹೋಗೋದು, ಅಲ್ಲಿ ಕಾಲ ಕಳೆಯೋದು ಅಂದರೆ ಅದೊಂಥರ ಮಜಾನೇ ಬೇರೆ ನೋಡಿ. ಈ ಪ್ರಕೃತಿಯಲ್ಲಿ ಏನೆಲ್ಲ ಸಿಗ್ತದೆ ನೋಡಿ. ನಿಮಗಿದನ್ನು ನೋಡುವಾಗ ಪಕ್ಕ ಕೇರಳ ಅಥವಾ ಕರ್ನಾಟಕ ಮಂಗಳೂರು ಅಂತ ಅನಿಸ್ಬೋದಲ್ಲ. ಖಂಡಿತ ಇದು ಅಲ್ವೇ ಅಲ್ಲ. ಇದು ಒಮಾನಿನ ಸಲಾಲ ಅಂತ ಹೇಳ್ತೀವಿ. ಇಲ್ಲಿಗೆ ಹೆಸರು ಸಲಾಲ. ದಾರೀಸ್ ನಿಯರ್ ದಾರೀಸ್ ನೋಡಿ. ನಮ್ಮ ಊರಲ್ಲಿ ಈ ಅಂಗಡಿಗಳಲ್ಲೆಲ್ಲ ಗೊನೆಯನ್ನು ನೇತಾಡಿಸ್ತಾರೆ ನೋಡಿ. ಬಾಳೆಗೊನೆ, ಪಪ್ಪಾಯ ಮತ್ತು ಹಲಸಿನ ಹಣ್ಣೆಲ್ಲ ಎಲ್ಲವೂ ಇಲ್ಲಿದೆ ನೋಡಿ. ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತೇವೆ ನೋಡಿ ಅಂಗಡಿಗಳೆಲ್ಲ. ನೋಡಲಿಕ್ಕೇ ಖುಷಿ ಅನಿಸುತ್ತೆ ನೋಡಿ, ಅಲ್ವಾ? ಸುತ್ತಲೇ ಇದೆ ನೋಡಿ ಅಂಗಡಿ ಎಲ್ಲ. ಇದೊಂಥರ ನಮ್ಮ ಮಂಗಳೂರು, ಕೇರಳ ಪಕ್ಕ ಅದೇ ಥರ ಸ್ಟೈಲ್ ಇದೆ ನೋಡು. ಚೆನ್ನಾಗಿದೆ ನಿಜವಾಗ್ಲೂ, ಒಂಥರ ಖುಷಿ. ಇದು ನೋಡುವಾಗ ಖುಷಿ ಅನಿಸುತ್ತೆ. ಬಿರಿಯಾನಿ ಬಂತು ನೋಡಿ. ಫಿಶ್ ಬಿರಿಯಾನಿ. ನಮ್ಮ ಫ್ರೆಂಡ್ಗಳು 2 ಜನ, 2 ಬಿರಿಯಾನಿ ಬಂತು. ಒಂದು ಮಟನ್ ದಮ್ ಬಿರಿಯಾನಿ, ಹೈದರಾಬಾದಿ ದಮ್ ಬಿರಿಯಾನಿ. ಹಂಗೆ ಬರ್ಬೇಕಷ್ಟೇ ಚಿಕನ್ ಬಿರಿಯಾನಿ. ನಿಂಗೆ ಬಂದದೆ ನನ್ನ ಬಿರಿಯಾನಿ ಸಹ ಬಂತು. ನನ್ನ ಬ್ಯಾಟಿಂಗ್ ಶುರು ಮಾಡಿದೆ. ಸಂಜೆ ಎಲ್ಲ ಸುತ್ತಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಇವಾಗ ಕೂತ್ಕೊಂಡಿದ್ದೇವೆ. ಇವಾಗ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ಟೇಕ್ ಕೇರ್, ಬಾಯ್.